ನವರಾತ್ರಿಯ 3ನೇ ದಿನ ನಾವು ಚಂದ್ರಘಂಟಾ ದೇವಿಯನ್ನು ಪೂಜಿಸಿ ಆರಾಧಿಸುತ್ತೇವೆ. ಬಾಲಮಿತ್ರರೇ, ನಾನು ನಿಮಗೆ ಈ ದಿನ ಚಂದ್ರಘಂಟಾ ದೇವಿಯ ಕಥೆಯನ್ನು ಹೇಳುವೆ. ಬಹಳ ಹಿಂದಿನ ಕಾಲದಲ್ಲಿ ದೇವತೆಗಳು ಮತ್ತು ರಾಕ್ಷಸರ ನಡುವೆ ಭಯಾನಕ ಯುದ್ಧ ನಡೆಯುತ್ತಿತ್ತು. ರಾಕ್ಷಸರ ಶಕ್ತಿಯಿಂದ ಎಲ್ಲರೂ ಸಂಕಟದಲ್ಲಿದ್ದರು. ಆ ಸಮಯದಲ್ಲಿ ಪಾರ್ವತಿ ದೇವಿ ಚಂದ್ರಘಂಟಾ ರೂಪ ತಾಳಿದರು. ಅವಳ ಮಸ್ತಕದಲ್ಲಿ ಅರ್ಧ ಚಂದ್ರನಂತೆ ಹೊಳೆಯುವ ಒಂದು ಗಂಟೆ ಆಕಾರದ ಚಂದ್ರ ಇತ್ತು. ಆದ್ದರಿಂದ ಅವಳಿಗೆ ಚಂದ್ರಘಂಟಾ ಎಂದು ಹೆಸರು ಬಂತು. ಅವಳು ಚಿನ್ನದಂತೆ ಹೊಳೆಯುವ ವಸ್ತ್ರ ಧರಿಸಿದ್ದಳು. ಅವಳಿಗೆ 10 ಕೈಗಳಿದ್ದು ಪ್ರತಿಯೊಂದರಲ್ಲಿ ಆಯುಧಗಳಿದ್ದವು. ಅವಳು ಸಿಂಹದ ಮೇಲೆ ಕುಳಿತು ರಾಕ್ಷಸರನ್ನು ನಾಶ ಮಾಡಲು ಹೊರಟಳು. ಅವಳು ಗಂಟೆಯನ್ನು ಬಾರಿಸಿದಾಗ ಆ ಶಬ್ದವನ್ನು ಕೇಳಿ ರಾಕ್ಷಸರು ಹೆದರಿ ಓಡಿಹೋದರು. ಚಂದ್ರಘಂಟಾ ದೇವಿಯ ಶಕ್ತಿಯಿಂದ ದೇವತೆಗಳು ಧೈರ್ಯ ಪಡೆದು ಯುದ್ಧದಲ್ಲಿ ಗೆದ್ದರು. ಬಾಲಮಿತ್ರರೇ, ಇಲ್ಲಿ ನಾವು ಕಲಿಯುವ ಪಾಠ ಯಾವುದು ಗೊತ್ತೇ? ಧೈರ್ಯ ಮತ್ತು ಶೌರ್ಯದಿಂದ ಯಾವ ಸಂಕಷ್ಟವನ್ನು ಗೆಲ್ಲಬಹುದು. ಭಯಪಡುವುದಕ್ಕೆ ಬದಲಾಗಿ ಧೈರ್ಯ ತಾಳಿದರೆ ದೋಷಗಳು ಓಡಿ ಹೋಗುತ್ತವೆ. ಒಳ್ಳೆಯದು ಯಾವಾಗಲೂ ಕೆಟ್ಟದನ್ನು ಸೋಲಿಸುತ್ತದೆ. ಚಂದ್ರಘಂಟಾ ದೇವಿಗೆ ಇಷ್ಟವಾದ ಬಣ್ಣಗಳು ಯಾವುದೆಂದರೆ ಬಿಳಿ ಶುದ್ಧತೆಗಾಗಿ, ಕೆಂಪು ಕಿತ್ತಳೆ ಧೈರ್ಯ ಮತ್ತು ಶಕ್ತಿಗಾಗಿ, ಸುವರ್ಣ ಬಣ್ಣ ದಿವ್ಯತೆಗಾಗಿ. ಇಷ್ಟವಾದ ಹೂಗಳು ಬಿಳಿ ಚೆಮಂತಿ ಕ್ರೈಸಾಂಥೆಮಮ್, ಜಪ ಹಿಬಿಸ್ಕಸ್ ಕೆಂಪು, ಕಮಲ್ ಲೋಟಸ್ ಬಿಳಿ ಅಥವಾ ಗುಲಾಬಿ. ಇಷ್ಟವಾದ ನೈವೇದ್ಯ ಪ್ರಸಾದ ಹಾಲು ಮತ್ತು ಹಾಲಿನಿಂದ ಮಾಡಿದ ತಿನಿಸುಗಳು, ಪಾಯಸ, ಪಲ್ಯ, ಪಾಯಸಂ, ಬಿಳಿ ಅಕ್ಕಿ ಮತ್ತು ಬೆಲ್ಲ. ಸಿಹಿ ತಿನಿಸುಗಳು, ಲಡ್ಡು, ಪಾಯಸ. ಕುಚುಕು ಮಕ್ಕಳ ಕಥೆ ಮನೆ. Please like, share and subscribe the channel.